ಡಿಯರ್ ಟ್ರೈನೀಸ್, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮಟೀರಿಯಲ್ ಸೈನ್ಸಲ್ಲಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಐರನ್ ಆ್ಯಂಡ್ ಸ್ಟೀಲ್. ಸೊ ಇದು 3 ಕಾಲಮ್ ಇದೆ. ಸೊ ಹೌ ದ ಐರನ್ ಈಸ್ ಫಾರ್ಮೇಟೆಡ್ ಆ್ಯಂಡ್ ಹೌ ದ ಸ್ಟೀಲ್ ಈಸ್ ಫಾರ್ಮೇಟೆಡ್ ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಐರನ್ ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಸ್ಟೀಲ್. ಈ ರೀತಿಯಾಗಿ ನಿಮಗೆ 3 ಕಾಲಮ್ ಇದೆ. ಸೊ ಫಸ್ಟ್ ಬಂದ್ಬಿಟ್ಟು ಫಾರ್ಮೇಷನ್ನು ಐರನ್ ಯಾವ ರೀತಿ ಆಗುತ್ತೆ, ಸ್ಟೀಲ್ ಯಾವ ರೀತಿ ಆಗುತ್ತೆ. ಸೊ ಐರನ್ನನ್ನು ನಿಮಗೆ ಗೊತ್ತಿದ್ದಂಗೆ ಅದಿರಿನ ರೂಪದಲ್ಲಿ ಸಿಗುತ್ತೆ. ಆ ಅದಿರನ್ನು ಪ್ಯೂರಿಫಿಕೇಷನ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಐರನ್ನನ್ನು ತೆಗಿತಾರೆ. ಬಟ್ ಸ್ಟೀಲನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತಂದರೆ ಐರನ್ನಿನ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬನನ್ನು ಮಿಕ್ಸ್ ಮಾಡಿ ಸ್ಟೀಲನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸೊ ಟೈಪ್ಸ್, ಐರನ್ನಲ್ಲಿ ಯಾವ್ಯಾವ ಟೈಪ್ ಇದೆ ಮತ್ತು ಸ್ಟೀಲಲ್ಲಿ ಯಾವ್ಯಾವ ಟೈಪ್ ಇದೆ. ಸೊ ಐರನ್ನಲ್ಲಿ ಬಂದ್ಬಿಟ್ಟು ಕ್ಯಾಸ್ಟ್ ಐರನ್, ರಾಟ್ ಐರನ್, ಐರನ್ ಆ್ಯಂಡ್ ಸ್ಟೀಲ್, ಈ ರೀತಿಯಾಗಿ 3 ಟೈಪ್ಸ್ ಇದೆ. ಸ್ಟೀಲಲ್ಲಿ ಕಾರ್ಬನ್ ಸ್ಟೀಲ್ ಮತ್ತು ಅಲಾಯ್ ಸ್ಟೀಲ್ ಅಂತ 2 ಟೈಪ್ ಇದೆ. ನೆಕ್ಸ್ಟು ರಸ್ಟ್ ಹಿಡಿತಕ್ಕಂಥ ಪ್ರಾಪರ್ಟಿ, ರಸ್ಟಿಂಗ್. ಸೊ ಐರನ್ ಕ್ವಿಕ್ಲಿ ಗೆಟ್ಸ್ ಆಕ್ಸಿಡೈಸ್ಡ್ ಆ್ಯಂಡ್ ಗೆಟ್ ರಸ್ಟ್. ಐರನ್ನು ಬೇಗ ಆಕ್ಸಿಡೈಜೇಷನ್ ಆಗೋದ್ರಿಂದ ಬೇಗ ರಸ್ಟ್ ಹಿಡಿಯುತ್ತೆ. ಬಟ್ ಸ್ಟೀಲು ಹ್ಯಾವ್ ಎ ಡಿಫ್ರೆಂಟ್ ಎಲಿಮೆಂಟ್ ದ್ಯಾಟ್ ಪ್ರೊಟೆಕ್ಟ್ ಫ್ರಮ್ ದ ರಸ್ಟಿಂಗ್. ಸೊ ಸ್ಟೀಲಿನ ಜೊತೆಗೆ ಕೆಲವೊಂದು ಅಲಾಯ್ಗಳನ್ನು ಆ್ಯಡ್ ಮಾಡೋದ್ರಿಂದ ರಸ್ಟ್ ಆಗ್ತಕ್ಕಂಥದ್ದನ್ನು ನಾವು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟು ಸರ್ಫೇಸ್. ಐರನ್ನಲ್ಲಿ ಇಟ್ಸ್ ಸರ್ಫೇಸ್ ಈಸ್ ರಸ್ಟಿ. ನೀವು ಯಾವುದೇ ಒಂದು ಕಬ್ಬಿಣವನ್ನು ನೀವು ಹೊರಗಡೆ ಹಾಕಿರೋದು ನೋಡಿಬಿಟ್ರೆ ಅದು ಸರ್ಫೇಸು ರಸ್ಟ್ ಹಿಡ್ದಿರುತ್ತೆ. ಬಟ್ ಸ್ಟೀಲ್ ಸರ್ಫೇಸು ರಸ್ಟ್ ಹಿಡಿಯಲ್ಲ, ಇಟ್ ಈಸ್ ಎ ಶೈನಿ ಸರ್ಫೇಸಲ್ಲಿರುತ್ತೆ. ಯೂಸೇಜ್, ಐರನ್ನನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಇನ್ ಬಿಲ್ಡಿಂಗ್ ಟೂಲ್ಸ್ ಆ್ಯಂಡ್ ಆಟೋಮೊಬೈಲ್ಸ್. ಸ್ಟೀಲನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಯೂಸ್ಡ್ ಇನ್ ಬಿಲ್ಡಿಂಗ್ಸ್, ಕಾರ್ಸ್, ರೈಲ್ವೆ ಆ್ಯಂಡ್ ಆಟೋಮೊಬೈಲ್ಸ್. ನೆಕ್ಸ್ಟು ಎಕ್ಸಿಸ್ಟೆನ್ಸ್, ಎಲ್ಲಿ ಸಿಗುತ್ತಿದೋ? ಅವೈಲಬಲ್ ಇನ್ ನೇಚರ್. ಐರನ್ನು ಪ್ರಾಕೃತಿಕ ದತ್ತವಾಗಿ ಸಿಗ್ತಕ್ಕಂಥದ್ದು. ಬಟ್ ಸ್ಟೀಲನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು. ಸೊ ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಐರನ್ ಆ್ಯಂಡ್ ಸ್ಟೀಲ್. ನೆಕ್ಸ್ಟು ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಯಾಸ್ಟ್ ಐರನ್, ಮೈಲ್ಡ್ ಸ್ಟೀಲ್ ಆ್ಯಂಡ್ ಸ್ಟೀಲ್. ಕನ್ಸ್ಟ್ರಕ್ಷನಲ್ಲಿ ಕ್ಯಾಸ್ಟ್ ಐರನ್ ಈಸ್ ಮೇಡ್ ಆಫ್ ಕಾರ್ಬನ್ ಕಂಟೆಂಟ್ ಫ್ರಮ್ 2 to 4%. ಬಟ್ ಮೈಲ್ಡ್ ಸ್ಟೀಲು ಕಾರ್ಬನ್ ಕಂಟೆಂಟು 0.1ರಿಂದ 0.25 ಇರುತ್ತೆ. ಸ್ಟೀಲಲ್ಲಿ ಕಾರ್ಬನ್ ಕಂಟೆಂಟು 0.5ನಿಂದ 1.7% ಇರುತ್ತೆ. ದಿಸ್ ದ ಕಾನ್ಸ್ಟೆಂಟ್. ಸ್ಟ್ರೆಂತ್ ಬಂದ್ಬಿಟ್ಟು ಕ್ಯಾಸ್ಟ್ ಐರನ್ನು ಕಾಂಪ್ರೆಸಿವ್ ಸ್ಟ್ರೆಂತು ಜಾಸ್ತಿ ಇರುತ್ತೆ, ಪೂರ್ ಟೆನ್ಸೈಲ್ ಸ್ಟ್ರೆಂತ್ ಇರುತ್ತೆ, ಪೂರ್ ಶೇರಿಂಗ್ ಸ್ಟ್ರೆಂತ್ ಇರುತ್ತೆ. ಮೈಲ್ಡ್ ಸ್ಟೀಲಲ್ಲಿ ಮೀಡಿಯಮ್ ಕಾಂಪ್ರೆಸಿವ್ ಸ್ಟ್ರೆಂತ್ ಇರುತ್ತೆ, ಮೀಡಿಯಮ್ ಟೆನ್ಸೈಲ್ ಸ್ಟ್ರೆಂತ್ ಇರುತ್ತೆ, ಹೈ ಶೇರಿಂಗ್ ಸ್ಟ್ರೆಂತ್ ಇರುತ್ತೆ. ಸ್ಟೀಲಲ್ಲಿ ಹೈ ಕಾಂಪ್ರೆಸಿವ್ ಸ್ಟ್ರೆಂತು, ಹೈ ಟೆನ್ಸೈಲ್ ಸ್ಟ್ರೆಂತು, ಹೈ ಶೇರಿಂಗ್ ಸ್ಟ್ರೆಂತು. ಮಾಲಿಯಬಿಲಿಟಿ ಅಂತಂದರೆ ಶೀಟಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಗುಣ. ಸೊ ಕ್ಯಾಸ್ಟ್ ಐರನ್ನಲ್ಲಿ ಇಟ್ ಈಸ್ ಪೂರ್ ಆಗಿರುತ್ತೆ, ಅಂದರೆ ಡಸಂಟ್ ಮಾಲಿಯಬಲ್, ಅದರಲ್ಲಿ ಯಾವುದೇ ಮಾಲಿಯಬಲ್ ಪ್ರಾಪರ್ಟಿ ಇರಲ್ಲ. ಮೈಲ್ಡ್ ಸ್ಟೀಲಲ್ಲಿ ಮಾಲಿಯಬಲ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ, ಸ್ಟೀಲಲ್ಲೂ ಸಹ ಜಾಸ್ತಿ ಇರುತ್ತೆ. ಡಕ್ಟಿಲಿಟಿ ಅಂತಂದರೆ ವೈರನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಗುಣ. ಸೊ ಕ್ಯಾಸ್ಟ್ ಐರನ್ನಲ್ಲಿ ಡಕ್ಟಿಲಿಟಿ ಕಡಿಮೆ ಇರುತ್ತೆ, ಮೈಲ್ಡ್ ಸ್ಟೀಲಲ್ಲಿ ಹೈ ಆಗಿರುತ್ತೆ, ಸ್ಟೀಲಲ್ಲೂ ಸಹ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಹಾರ್ಡ್ನೆಸ್ ಬಂದ್ಬಿಟ್ಟು ಕ್ಯಾಸ್ಟ್ ಐರನ್ನಲ್ಲಿ ಮಾಡರೇಟ್ ಹಾರ್ಡ್ ಆ್ಯಂಡ್ ಕ್ಯಾನ್ ಬಿ ಹಾರ್ಡನ್ಡ್ ಬೈ ಹೀಟಿಂಗ್ ಟು ದ ಹಾರ್ಡನಿಂಗ್ ಟೆಂಪರೇಚರ್ ಆ್ಯಂಡ್ ಕ್ವೆಂಚಿಂಗ್. ಸೊ ಇದರಲ್ಲಿ ಹಾರ್ಡ್ನೆಸ್ ಕಡಿಮೆ ಇರುತ್ತೆ. ಬಟ್ ಹಾರ್ಡ್ನೆಸ್ಸನ್ನು ಜಾಸ್ತಿ ಮಾಡಬೇಕು ಅಂತಂದರೆ ಹೀಟ್ ಮಾಡಿಬಿಟ್ಟು ಹಾರ್ಡನಿಂಗ್ ಮಾಡುವುದರ ಮೂಲಕ ಇದರ ಹಾರ್ಡ್ನೆಸ್ಸನ್ನು ಜಾಸ್ತಿ ಮಾಡ್ಬೋದು. ಮೈಲ್ಡ್ ಸ್ಟೀಲಲ್ಲಿ ಮೀಡಿಯಮ್ ಇರುತ್ತೆ ಹಾರ್ಡ್ನೆಸ್ಸು, ಸ್ಟೀಲಲ್ಲಿ ಹಾರ್ಡ್ನೆಸ್ಸು ಹೆಚ್ಚಾಗಿರುತ್ತೆ. ಟಫ್ನೆಸ್, ಕ್ಯಾಸ್ಟ್ ಐರನ್ನಲ್ಲಿ ಇಟ್ ಪೊಸೆಸ್ ಪೂರ್ ಟಫ್ನೆಸ್ ಇರುತ್ತೆ, ಮೈಲ್ಡ್ ಸ್ಟೀಲಲ್ಲಿ ವೆರಿ ಟಫ್ ಇರುತ್ತೆ, ಸ್ಟೀಲಲ್ಲಿ ಟಫ್ನೆಸ್ ವೇರೀಸ್ ವಿತ್ ಕಾರ್ಬನ್ ಕಾಂಟೆಂಟ್. ನೀವು ಎಷ್ಟು ಪರ್ಸೆಂಟ್ ಆಫ್ ಕಾರ್ಬನನ್ನು ಹಾಕ್ತಿರೋ ಅಷ್ಟು ಟಫ್ನೆಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಬ್ರಿಟಲ್ನೆಸ್.
ಕ್ಯಾಸ್ಟ್ ಐರನ್ ಈಸ್ ಎ ಬ್ರಿಟಲ್ ಮಟೀರಿಯಲ್. ಬ್ರಿಟಲ್ ಅಂತಂದ್ರೆ ಏನು? ಒಂದು ಕಲ್ಲನ್ನು ತೊಗೊಂಡು ಹೊಡೆದ್ರೆ ಅದು ಪುಡಿ ಪುಡಿ ಆಗ್ತಕ್ಕಂಥದ್ದು, ಬೆಂಡ್ ಆಗಲ್ಲ, ಅಂಥ ಒಂದು ಗುಣವನ್ನು ಬ್ರಿಟಲ್ ಅಂತ ಕರೀತೀವಿ. ಸೊ ಕ್ಯಾಸ್ಟ್ ಐರನ್ನಲ್ಲೂ ಬ್ರಿಟಲ್ನೆಸ್ ಜಾಸ್ತಿ ಇರುತ್ತೆ. ಮೈಲ್ಡ್ ಸ್ಟೀಲಲ್ಲಿ ಮಾಲಿಯಬಲ್ ಆಗಿರುತ್ತೆ, ಸ್ಟೀಲು ಸಹ ಮಾಲಿಯಬಲ್ ಆಗಿರುತ್ತೆ. ಫೋರ್ಜಬಿಲಿಟಿ, ಕ್ಯಾಸ್ಟ್ ಐರನನ್ನು ಫೋರ್ಜಿಂಗ್ ಮಾಡೋಕ್ಕೆ ಬರಲ್ಲ, ಮೈಲ್ಡ್ ಸ್ಟೀಲನ್ನು ಫೋರ್ಜಿಂಗ್ ಮಾಡ್ಬೋದು. ಕ್ಯಾಸ್ಟ್ ಐರನ್ ಅನ್ನೋದು ಈ ಸ್ಟೀಲನ್ನು ಸಹ ಫೋರ್ಜಿಂಗ್ ಮಾಡ್ಬೋದು. ನೆಕ್ಸ್ಟು ವೆಲ್ಡಬಿಲಿಟಿ, ವೆಲ್ಡನ್ನು ಮಾಡ್ಬೋದಾ? ಐರನ್ನನ್ನು ಕ್ಯಾನಾಟ್ ಬಿ ವೆಲ್ಡೆಡ್ ವಿತ್ ಡಿಫಿಕಲ್ಟಿ, ಅಂದರೆ ಐರನ್ನನ್ನು ನಾವು ವೆಲ್ಡಿಂಗ್ ಮಾಡೋಕ್ಕೆ ಬರಲ್ಲ. ಹಂಗಾರೆ ಯಾವ್ದು ವೆಲ್ಡಿಂಗ್ ಮಾಡ್ಬೋದು? ಮೈಲ್ಡ್ ಸ್ಟೀಲನ್ನು ವೆಲ್ಡಿಂಗ್ ಮಾಡ್ಬೋದು ಮತ್ತು ಸ್ಟೀಲನ್ನು ವೆಲ್ಡ್ ಮಾಡ್ಬೋದು. ಕ್ಯಾಸ್ಟಿಂಗ್ ಎಲಾಸ್ಟಿಸಿಟಿ, ಕ್ಯಾಸ್ಟಿಂಗು ಕ್ಯಾನ್ ಬಿ ಈಸಿಲಿ ಕ್ಯಾಸ್ಟ್, ಐರನ್ನನ್ನು ಯಾವ ರೂಪಕ್ಕೆ ಬೇಕಾದರೂ ನೀವು ಪರಿವರ್ತನೆ ಮಾಡ್ಬೋದು. ಮೈಲ್ಡ್ ಸ್ಟೀಲನ್ನು ಕೆನಾಟ್ ಬಿ ಕ್ಯಾಸ್ಟೆಡ್ ಈಸಿಲಿ, ಬಟ್ ಸ್ಟೀಲ್ ಕ್ಯಾನ್ ಬಿ ಕಾಸ್ಟೆಡ್ ಟು ಎನಿ ಶೇಪ್. ಎಲಾಸ್ಟಿಸಿಟಿ, ಐರನ್ನಲ್ಲಿ ಕಡಿಮೆ ಇರುತ್ತೆ, ಮೈಲ್ಡ್ ಸ್ಟೀಲಲ್ಲಿ ಹೆಚ್ಚಿಗೆ ಇರುತ್ತೆ, ಸ್ಟೀಲಲ್ಲೂ ಸಹ ಹೆಚ್ಚಿಗೆ ಇರುತ್ತೆ. ದಿಸ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಸ್ಟ್ ಐರನ್, ಮೈಲ್ಡ್ ಸ್ಟೀಲ್ ಆ್ಯಂಡ್ ಸ್ಟೀಲ್. ಸೊ ಇಲ್ಲಿ ನಿಮಗೆ ಪ್ಲ್ಯಾಂಟು, ಟಾಟಾ ಐರನ್ ಪ್ಲ್ಯಾಂಟ್ ಎಲ್ಲಿದೆ? ಇಟ್ ಈಸ್ ಲೊಕೇಟೆಡ್ ಇನ್ ಬಿಹಾರ್. ಇಂಡಿಯನ್ ಐರನ್ ಸ್ಟೀಲ್ ಎಲ್ಲಿದೆ? ಇಟ್ ಈಸ್ ಲೊಕೇಟೆಡ್ ಇನ್ ವೆಸ್ಟ್ ಬೆಂಗಾಲ್. ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಎಲ್ಲಿದೆ? ಇದು ಕರ್ನಾಟಕದ ಭದ್ರಾವತಿಯಲ್ಲಿದೆ. ಭಿಲಾಯ್ ಸ್ಟೀಲ್ ಪ್ಲ್ಯಾಂಟ್ ಎಲ್ಲಿದೆ? ಛತ್ತೀಸ್ಗಢದಲ್ಲಿದೆ. ದುರ್ಗಾಪುರ ಸ್ಟೀಲ್ ಪ್ಲ್ಯಾಂಟ್ ಎಲ್ಲಿದೆ? ವೆಸ್ಟ್ ಬೆಂಗಾಲಲ್ಲಿದೆ. ಅಲಾಯ್ ಸ್ಟೀಲ್ ಪ್ಲ್ಯಾಂಟ್ ದುರ್ಗಾಪುರ್ ವೆಸ್ಟ್ ಬೆಂಗಾಳಲ್ಲಿದೆ. ಬೊಕಾರೋ ಸ್ಟೀಲ್ ಪ್ಲ್ಯಾಂಟ್ ಬಿಹಾರಲ್ಲಿದೆ. ರೂರ್ಕೆಲಾ ಸ್ಟೀಲ್ ಪ್ಲ್ಯಾಂಟ್ ಒರಿಸ್ಸಾದಲ್ಲಿದೆ. ಮತ್ತು ಸೇಲಂ ಸ್ಟೀಲ್ ಪ್ಲ್ಯಾಂಟು ತಮಿಳ್ನಾಡಲ್ಲಿದೆ. ವಿಶಾಖಪಟ್ಟಣಂ ಸ್ಟೀಲ್ ಪ್ಲ್ಯಾಂಟು ಆಂಧ್ರ ಪ್ರದೇಶದಲ್ಲಿದೆ. ಇದು ನಿಮಗೆ ಇಂಪಾರ್ಟೆಂಟು, ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ, ನೆನಪಲ್ಲಿ ಇಟ್ಕೊಂಡಿರಬೇಕು. ನೆಕ್ಸ್ಟು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫೆರಸ್ ಆ್ಯಂಡ್ ನಾನ್ ಫೆರಸ್ ಮೆಟಾಲ್? ಇದು ಆಲ್ರೆಡಿ ನಾನು ಹೇಳಿದ್ದೀನಿ, ಇನ್ನೊಂದು ಸಲ ನೋಡ್ಕೊಂಬಿಡಿ, ಯಾಕೆಂತಂದರೆ ಭಾಳ ಇಂಪಾರ್ಟೆಂಟ್ ಇದು. ಫೆರಸ್ ಮೆಟಾಲು ಐರನ್ ಕಂಟೆಂಟು ಜಾಸ್ತಿ ಇರುತ್ತೆ, ನಾನ್ ಫೆರಸ್ ಮೆಟಾಲು ಐರನ್ ಕಂಟೆಂಟ್ ಇರಲ್ಲ. ಫೆರಸ್ ಮೆಟಾಲು ಮೆಲ್ಟಿಂಗ್ ಪಾಯಿಂಟು ಹೆಚ್ಚಿಗೆ ಇರುತ್ತೆ. ನಾನ್ ಫೆರಸ್ ಮೆಟಾಲ್ ಮೆಲ್ಟಿಂಗ್ ಪಾಯಿಂಟ್ ಅಂತಂದರೆ ಘನರೂಪದಿಂದ ದ್ರವ ರೂಪಕ್ಕೆ ತರಲು ಬೇಕಾಗ್ತಕ್ಕಂಥ ಒಂದು ಟೆಂಪರೇಚರನ್ನು ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸೊ ಫೆರಸ್ ಮೆಟಾಲ್ಗೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ, ನಾನ್ ಫೆರಸ್ ಮೆಟಾಲ್ಗೆ ಮೆಲ್ಟಿಂಗ್ ಪಾಯಿಂಟು ಕಡಿಮೆ ಇರುತ್ತೆ. ಫೆರಸ್ ಮೆಟಾಲು ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿರುತ್ತೆ, ನಾನ್ ಫೆರಸ್ ಮೆಟಾಲ್ ಡಿಫ್ರೆಂಟ್ ಕಲರಲ್ಲಿರುತ್ತೆ. ಫೆರಸ್ ಮೆಟಾಲು ರಸ್ಟನ್ನು ಕ್ಯಾಚ್ ಮಾಡುತ್ತೆ, ನಾನ್ ಫೆರಸ್ ಮೆಟಾಲು ರಸ್ಟ್ ಹಿಡಿಯಲ್ಲ. ಫೆರಸ್ ಮೆಟಾಲು ಮ್ಯಾಗ್ನೆಟೈಸ್ ಮಾಡ್ಬೋದು, ನಾನ್ ಫೆರಸ್ ಮೆಟಾಲು ಮ್ಯಾಗ್ನೆಟೈಸ್ ಮಾಡೋಕ್ಕೆ ಬರಲ್ಲ. ಫೆರಸ್ ಮೆಟಾಲು ಬ್ರಿಟಲ್ ಇನ್ ಕೋಲ್ಡ್ ಸ್ಟೇಟು, ನಾನ್ ಫೆರಸ್ ಮೆಟಾಲು ದಿಸ್ ಬಿಕಮ್ ಬ್ರಿಟಲ್ ಇನ್ ಹಾಟ್ ಸ್ಟೇಟ್, ಅಂದರೆ ಬಿಸಿ ಮಾಡಿದಾಗ ಟೆಂಪರೇಚರ್ನ ಜಾಸ್ತಿ ಮಾಡಿದಾಗ ಮಾತ್ರ ಬ್ರಿಟಲ್ ಆಗುತ್ತೆ. ದೀಸ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಫೆರಸ್ ಆ್ಯಂಡ್ ನಾನ್ ಫೆರಸ್ ಮೆಟಾಲ್. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಸ್ಟ್ ಐರನ್ ಆ್ಯಂಡ್ ಸ್ಟೀಲ್? ಸೊ ಕ್ಯಾಸ್ಟ್ ಐರನ್ ಕಾರ್ಬನ್ ಕಂಟೆಂಟು ಜಾಸ್ತಿ ಇರುತ್ತೆ, ಸ್ಟೀಲಲ್ಲಿ ಕಾರ್ಬನ್ ಕಂಟೆಂಟು ಕಡಿಮೆ ಇರುತ್ತೆ. ಕ್ಯಾಸ್ಟ್ ಐರನ್ನಲ್ಲಿ ಕಾರ್ಬನ್ ಈಸ್ ಫ್ರೀ ಸ್ಟೇಟಲ್ಲಿರುತ್ತೆ, ಸ್ಟೀಲಲ್ಲಿ ಕಾರ್ಬನ್ನು ಮಿಕ್ಸ್ ಆಗಿರುತ್ತೆ. ಕ್ಯಾಸ್ಟ್ ಐರನ್ನಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ, ಸ್ಟೀಲಲ್ಲಿ ಮೆಲ್ಟಿಂಗ್ ಪಾಯಿಂಟು ಹೆಚ್ಚಿಗೆ ಇರುತ್ತೆ. ಕ್ಯಾಸ್ಟ್ ಐರನ್ ಕೆನಾಟ್ ಬಿ ಮ್ಯಾಗ್ನೆಟೈಸ್ಡ್, ಬಟ್ ಸ್ಟೀಲ್ ಕ್ಯಾನ್ ಬಿ ಮ್ಯಾಗ್ನೆಟೈಸ್ಡ್. ಕ್ಯಾಸ್ಟ್ ಐರನ್ ಬಿಕಾಸ್ ಆಫ್ ಇಟ್ಸ್ ಬ್ರಿಟಲ್ ಇಟ್ ಕೆನಾಟ್ ಬಿ ಫೋರ್ಜ್ಡ್. ಕ್ಯಾಸ್ಟ್ ಐರನನ್ನು ಬ್ರಿಟಲ್ಸ್ ಆಗಿರೋದ್ರಿಂದ ಅದನ್ನು ಫೋರ್ಜಿಂಗ್ ಮಾಡೋದಕ್ಕೆ ಬರಲ್ಲ, ಸ್ಟೀಲನ್ನು ಫೋರ್ಜಿಂಗ್ ಮಾಡ್ಬೋದು. ಕ್ಯಾಸ್ಟ್ ಐರನ್ನು ರಸ್ಟ್ ವಿತ್ ಡಿಫಿಕಲ್ಟಿ, ಸ್ಟೀಲು ಇಟ್ಸ್ ರಸ್ಟ್ ಕ್ವಿಕ್ಲಿ. ಕ್ಯಾಸ್ಟ್ ಐರನ್ ಕೆನಾಟ್ ಬಿ ವೆಲ್ಡೆಡ್, ಬಟ್ ಸ್ಟೀಲ್ ಕ್ಯಾನ್ ಬಿ ವೆಲ್ಡೆಡ್. These are the difference between cast iron and steel. Next, what is the difference between metal and non-metal? ಲೋಹಕ್ಕೂ ಮತ್ತು ಅಲೋಹಕ್ಕೂ ಏನು ಡಿಫ್ರೆನ್ಸ್ ಇದೆ? ಸೊ ಮೆಟಾಲ್ ಈಸ್ ಶೈನಿ, ನಾನ್ ಮೆಟಾಲ್ ಈಸ್ ಡಲ್. ಮೆಟಾಲ್ ಯೂಶ್ವಲಿ ಗುಡ್ ಕಂಡಕ್ಟರ್, ನಾನ್ ಮೆಟಾಲ್ ಯೂಶ್ವಲಿ ಪೂರ್ ಕಂಡಕ್ಟರ್, ಇಟ್ ಈಸ್ ಇನ್ಸುಲೇಟರ್ ಅಂತಲೂ ಕರಿಬೋದು. ಮೆಟಾಲ್ is a good conductor of heat and electricity, but non-metal is not a good conductor of heat and electricity.
ಮೆಟಾಲು ಮೋರ್ ಡಕ್ಟೈಲ್ ಆ್ಯಂಡ್ ಮಾಲಿಯಬಲ್. ಡಕ್ಟಿಲಿಟಿ ಅದರಲ್ಲಿ ಮೆಟಾಲಲ್ಲಿ ಜಾಸ್ತಿ ಇರುತ್ತೆ, ಬಟ್ ನಾನ್ ಮೆಟಾಲಲ್ಲಿ ಡಕ್ಟಿಲಿಟಿ ಇರಲ್ಲ. ಮೆಟಾಲ್ ಆಪೋಸಿಷನ್ ಆಫ್ ಟ್ರಾನ್ಸ್ಪರೆಂಟ್, ಅಪ್ಯಾಕ್ಯೂ ಅಂದರೆ ಟ್ರಾನ್ಸ್ಪರೆಂಟ್ ಇದರಲ್ಲಿ ಇರಲ್ಲ, ಬಟ್ ನಾನ್ ಮೆಟಾಲು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಮೆಟಾಲು ಮೋಸ್ಟ್ ಆರ್ ಮಾಲಿಯೇಬಲ್ಲು ಅಂತಂದರೆ ಶೀಟನ್ನಾಗಿ ಪರಿವರ್ತನೆ ಮಾಡಲು ಬೇಕಾಗ್ತಕ್ಕಂಥ ಒಂದು ಗುಣ. ನಾನ್ ಮೆಟಾಲು ಯೂಶ್ವಲಿ ಬ್ರಿಟಲ್ ಸ್ಟೇಟಲ್ಲಿರುತ್ತೆ, ಅದನ್ನು ನಾವು ಶೀಟನ್ನಾಗಿ ಪರಿವರ್ತನೆ ಮಾಡೋಕ್ಕೆ ಬರೋಲ್ಲ. ಅತಿ ಮೀರಿ ನೀವು ಅದನ್ನು ಶೀಟಾಗಿ ಮಾಡೋಕ್ಕೆ ಹೋದರೆ ಬ್ರೇಕ್ ಆಗುತ್ತೆ. ಮೆಟಾಲ್ ಫಾರ್ಮ್ ಆಲ್ಕಲಿನ್ ಆಕ್ಸೈಡ್, ಬಟ್ ನಾನ್ ಮೆಟಾಲ್ ಫಾರ್ಮ್ಸ್ ಆಸಿಡ್ ಆಕ್ಸೈಡ್ಸ್. So these are the some of the difference between metal and non-metals. So next, properties of and uses of a rubber. Rubber is a elastic material. It can be classified into natural rubber, hard rubber and synthetic rubber. ಎಲಾಸ್ಟಿಕ್ ಮೆಟೀರಿಯಲ್ ಅಂತಂದರೆ ನಿಮಗೆ ಹೇಳಿದ್ದೀನಿ ನಾನು, ಯಾವುದೇ ಒಂದು ರಬ್ಬರನ್ನು ನೀವು ಕೈಯಲ್ಲಿ ಹಿಡಿದು ಅದಕ್ಕೆ ಒಂದು ಫೋರ್ಸನ್ನು ಕೊಟ್ಟಾಗ ತನ್ನ ಗಾತ್ರವನ್ನು ಚೇಂಜ್ ಮಾಡ್ಕೊಳ್ಳುತ್ತೆ. ನೀವು ಫೋರ್ಸನ್ನು ಬಿಟ್ಟರೆ ಅಂತ ತೆಗೆದಾಕಿದರೆ ಮತ್ತೆ ಒರಿಜಿನಲ್ ಶೇಪಿಗೆ ಬರುತ್ತೆ. ಇದಕ್ಕೆ ನಾವು ಎಲಾಸ್ಟಿಕ್ ಅಂತ ಕರಿತೀವಿ. ಈ ಎಲಾಸ್ಟಿಕ್ ಪ್ರಾಪರ್ಟಿ ರಬ್ಬರ್ ಇಲ್ಲಲ್ಲಿ ಹೆಚ್ಚಿಗೆ ಇರುತ್ತೆ. ಸೊ ಈ ರಬ್ಬರನ್ನು ನಾವು 3 ವಿಭಾಗವಾಗಿ ವಿಂಗಡಣೆ ಮಾಡಿದ್ದೀವಿ. ಒಂದು ನ್ಯಾಚುರಲ್ ರಬ್ಬರು, ಎರಡನೇದು ಹಾರ್ಡ್ ರಬ್ಬರು, ಮೂರನೇದು ಸಿಂಥೆಟಿಕ್ ರಬ್ಬರು. ಸೊ ನ್ಯಾಚುರಲ್ ರಬ್ಬರ್, ಇಟ್ ಈಸ್ obtained from secretion of plant. It softens on heating, becomes sticky at 30 degree and harden about 5 degree. ಸೊ ರಬ್ಬರನ್ನು ನಾವು ನ್ಯಾಚುರಲ್ ಟ್ರೀನಿಂದ ಅಂದರೆ ಪ್ಲ್ಯಾಂಟಿನಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಿರ್ತದೆ ಇದು ರಬ್ಬರ್. ಇಟ್ ಈಸ್ ಸಾಫ್ಟ್ ಆನ್ ಹೀಟಿಂಗ್, ಅಂದರೆ ಹೀಟ್ ಮಾಡ್ದಂಗೆಲ್ಲ ಅದು ಸಾಫ್ಟ್ ಆಗುತ್ತೆ. ಬಟ್ ಬಿಕಮ್ ಸ್ಟಿಕ್ಕಿ ಅಟ್ 30 ಡಿಗ್ರಿ ಟೆಂಪ್ರೇಚರ್ಗೆ ಅದೇನಾಗುತ್ತೆ, ಅಂಟಾಗಿ ಪರಿವರ್ತನೆ ಆಗುತ್ತೆ. ಮತ್ತು ಅದು 5 ಡಿಗ್ರಿ ಟೆಂಪ್ರೇಚರ್ನಲ್ಲಿ ಹಾರ್ಡ್ ಆಗುತ್ತೆ. ಸಲ್ಫರ್ ಈಸ್ ಆಡೆಡ್ ಟು ದ ರಬ್ಬರ್ ಆ್ಯಂಡ್ ಮಿಕ್ಸ್ಚರ್ ಈಸ್ ಹೀಟೆಡ್. ರಬ್ಬರಿನ ಜೊತೆಗೆ ಸಲ್ಫರನ್ನು ಆಡ್ ಮಾಡಿಬಿಟ್ಟು ಈ ರಬ್ಬರು ಮತ್ತು ಸಲ್ಫರನ್ನು ಮಿಕ್ಸರನ್ನು ಏನು ಮಾಡ್ತೀವಿ, ನಾವು ಎರಡನ್ನೂ ಹೀಟ್ ಮಾಡ್ತೀವಿ. ಈ ಒಂದು ಪ್ರೋಸೆಸ್ಸನ್ನು ನಾವು ವಾಲ್ಕನೈಸಿಂಗ್ ಅಂತ ಕರಿತೀವಿ. ವಾಲ್ಕನೈಸಿಂಗ್ ಅಂದರೆ ಕೇಳ್ತಾರೆ ಎಕ್ಸಾಮಿನೇಷನ್, ವಾಟ್ ಈಸ್ ದ ಮೀನಿಂಗ್ ಆಫ್ ವಾಲ್ಕನೈಸಿಂಗ್? ವಾಲ್ಕನೈಸಿಂಗ್ ಈಸ್ ಎ ಪ್ರೋಸೆಸ್ ಆಫ್ ಮಿಕ್ಸಿಂಗ್ ಸಲ್ಫರ್ ಆ್ಯಂಡ್ ರಬ್ಬರನ್ನು ಮತ್ತು ಸಲ್ಫರನ್ನು ಮಿಕ್ಸ್ ಮಾಡಿ ಹೀಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ಸನ್ನು ವಾಲ್ಕನೈಸಿಂಗ್ ಅಂತ ಕರಿತೀವಿ. ಬೈ ದ ಪ್ರೋಸೆಸ್ ಸ್ಟ್ರಾಂಗರ್, ಹಾರ್ಡರ್ ಆ್ಯಂಡ್ ಮೋರ್ ರಿಜಿಡ್ ರಬ್ಬರ್ ಈಸ್ ಒಬ್ಟೈನ್. ಈ ಒಂದು ವಾಲ್ಕನೈಸಿಂಗ್ ಪ್ರೋಸೆಸ್ಸನ್ನು ಮಾಡುವುದರಿಂದ ಸ್ಟ್ರಾಂಗ್ ಆಗಿರ್ತಕ್ಕಂಥ, ಹಾರ್ಡ್ ಆಗಿರ್ತಕ್ಕಂಥ, ರಿಜಿಡ್ ಆಗಿರ್ತಕ್ಕಂಥ ರಬ್ಬರನ್ನು ನಾವು ಪಡಿಬೋದು. ಫರ್ದರ್ ಇಟ್ ಬಿಕಮ್ಸ್ ಲೆಸ್ ಸೆನ್ಸಿಟಿವ್ ಟು ಚೇಂಜ್ ಇನ್ ಟೆಂಪರೇಚರ್ ಆ್ಯಂಡ್ ಡಸ್ ನಾಟ್ ಡಿಸಾಲ್ವ್ಸ್ in organic solvent. Its oxidization is also minimized by increasing the weathering properties. ಸೊ ಇದನ್ನು ಮಾಡುವುದರಿಂದ, ವಲ್ಕನೈಸಿಂಗ್ ಮಾಡುವುದರಿಂದ ಏನಾಗುತ್ತಪ್ಪ ಅಂತಂದರೆ ಟೆಂಪ್ರೇಚರ್ ವೇರಿಯೇಷನ್ ಆದ್ರೂ ಸಹ ಯಾವುದೇ ರೀತಿಯ ಪರಿಣಾಮ ಅದ್ರ ಮೇಲೆ ಬೀರಲ್ಲ. ಸ್ವಲ್ಪ ಟೆಂಪ್ರೇಚರನ್ನು ವಿತ್ಸ್ಟ್ಯಾಂಡ್ ಮಾಡ್ತಕ್ಕಂಥ ಕೆಪಾಸಿಟಿ ಬರುತ್ತೆ. ಮತ್ತು ಆರ್ಗ್ಯಾನಿಕ್ ಸಾಲ್ವೆಂಟಲ್ಲಿ ಕರಗದೇ ಇರತಕ್ಕಂಥ ಒಂದು ಗುಣವೂ ಸಹ ಅದಕ್ಕೆ ಬರುತ್ತೆ ಬೈ ವಾಲ್ಕನೈಸಿಂಗ್ ಪ್ರೋಸೆಸ್ಸಿಂದ. ಸೊ ಬೈ ಆಡಿಂಗ್ ಎ ಕಾರ್ಬನ್, ಬ್ಲ್ಯಾಕ್, ಆಯಿಲ್, ವ್ಯಾಕ್ಸ್ ಎಕ್ಸೆಟ್ರಾ, ದ ಡಿಫಾರ್ಮೇಷನ್ ಪ್ರಾಪರ್ಟಿ ಈಸ್ ಮಿನಿಮೈಸ್. ಸೊ ಈ ಒಂದು ಮಿಶ್ರಣಕ್ಕೆ ಅಂದರೆ ವಲ್ಕನೈಸ್ ಮಾಡಿರ್ತಕ್ಕಂಥ ಒಂದು ಮಿಶ್ರಣಕ್ಕೆ ಕಾರ್ಬನ್ನನ್ನು ಬೆರೆಸುವುದರಿಂದ, ಕಾರ್ಬನ್, ಬ್ಲ್ಯಾಕ್, ಆಯಿಲ್ ಅಥವಾ ವ್ಯಾಕ್ಸ್ ಇವನ್ನು ಮಿಶ್ರಣ ಮಾಡುವುದರಿಂದ ಡಿಫಾರ್ಮೇಷನ್ ಪ್ರಾಪರ್ಟೀಸ್ ಆರ್ ಮಿನಿಮೈಸ್ಡ್. ಡಿಫಾರ್ಮೇಷನ್ ಅಂತಂದ್ರೆ ಏನು? ಈಗ ಒಂದು ರಬ್ಬರ್ ಇರುತ್ತೆ, ಆ ರಬ್ಬರನ್ನು ನಾವು ಈಗ ಗೆಳೆದಾಗ ಅದು ಎಲಾಂಗೇಟ್ ಆಯಿತು ಅಂತಂದರೆ ಅದಕ್ಕೆ ಡಿಫಾರ್ಮೇಷನ್ ಅಂತ ಕರಿತೀವಿ. ಆ ಡಿಫಾರ್ಮೇಷನ್ ಆಗೋದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಈ ರಬ್ಬರಿನ ಜೊತೆಗೆ ಆಯಿಲನ್ನು, ಕಾರ್ಬನ್ನನ್ನು, ವ್ಯಾಕ್ಸನ್ನು ಇವ್ಯಾವುದರಲ್ಲಿ ಒಂದನ್ನು ಮಿಕ್ಸ್ ಮಾಡಬೇಕು.
Rubber is moisture repellent and possess a good electrical property. ಅಂದರೆ ಮಾಯಿಶ್ಚರನ್ನು ಇದು ರಬ್ಬರು ಅಬ್ಸರ್ವ್ ಮಾಡಲ್ಲ ಮತ್ತು ಗುಡ್ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಸಹ ಈ ರಬ್ಬರಿಗೆ ಇರುತ್ತೆ. ಸೊ ಮೇಯ್ನ್ ಡಿಸಡ್ವಾಂಟೇಜ್ ಆಫ್ ರಬ್ಬರ್ ಏನಪ್ಪ ಅಂತಂದರೆ ಲೋ ರೆಸಿಸ್ಟೆಂಟ್ ಟು ಪೆಟ್ರೋಲಿಯಂ ಆಯಿಲ್. ಪೆಟ್ರೋಲಿಯಂ ಆಯಿಲನ್ನು ಇದು ಏನು ಮಾಡುತ್ತೆ, ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ. ಪೆಟ್ರೋಲಿಯಂ ಆಯಿಲು ಏನಾದರೂ ಅದ್ರ ಮೇಲೆ ಏನಾದ್ರು ಹಾಕಿದ್ರಿ ಅಂತಂದರೆ ಅದು ಡ್ಯಾಮೇಜ್ ಆಗುತ್ತೆ. ಕೆನಾಟ್ ಎಕ್ಸ್ಪೋಸ್ ಟು ಸನ್ಲೈಟಿಗೆ ಇದನ್ನು ರಬ್ಬರನ್ನು ಎಕ್ಸ್ಪೋಸ್ ಮಾಡಬಾರ್ದು. ದೀಸ್ ಆರ್ ದ ಡಿಸಡ್ವಾಂಟೇಜ್ ಆಫ್ ರಬ್ಬರ್.